ನೋಡಿ, ಬೆಂಗಳೂರಿನಲ್ಲಿ ಇಬ್ಬರು ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಪತ್ತೆಯಾಗಿದೆ. 49 ಮೆಡಿಕಲ್ ವಿದ್ಯಾರ್ಥಿನಿಯರ ಪೈಕಿ ಇಬ್ಬರಿಗೆ ಕಾಲರಾ ಇರುವಂತದ್ದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಮೊಹಮ್ಮದ್ ಮೊಯ್ಸಿನ್, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ಮೊಯ್ಸಿನ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವಿದ್ಯಾರ್ಥಿನಿಯರು ವಾಂತಿ ಭೇದಿಯಿಂದ ಬಳಲ್ತಾ ಇದ್ರು. ಈಗ ವಿದ್ಯಾರ್ಥಿನಿಯರಿಗೆ ಕಾಲರಾ ಇರುವಂತದ್ದು ಪತ್ತೆಯಾಗಿದೆ. ಇವರೆಲ್ಲ BMC ಹಾಸ್ಟೆಲ್ ವಿದ್ಯಾರ್ಥಿನಿಯರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಚಾರ ಅಂತ ಅಂದ್ರೆ ಬಹಳ ಬಿಸಿಲು. ನೀವು ಹೊರಗಡೆ ಓಡಾಡ್ತಾ ಇದ್ರೆ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ವಿಪರೀತವಾದಂತಹ ಬಿಸಿಲಿದೆ. ಅದರ ಜೊತೆಗೇನೆ ಬಹಳ ಬಿಸಿ ಗಾಳಿ ಕೂಡ ಇದೆ. ಹೀಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ನಿನ್ನೆ ತಾನೇ ಆರೋಗ್ಯ ಇಲಾಖೆ ಹೇಳಿತ್ತು. ಬೆಂಗಳೂರು ಸೇರಿದಾಗೆ ಈ ತೆರಣ ಅಂತ ಬೇಸಿಗೆಗಾಲದಲ್ಲಿ ಈ ತೆರಣ ಅಂತ ಬಹಳ ಬಿಸಿಲು ಹಾಗೆ ಉಷ್ಣಾಂಶ ಹೆಚ್ಚಾದ್ರೆ ಕಾಲರಾ ಪತ್ತೆ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನಿನ್ನೆ ತಾನೇ ಆರೋಗ್ಯ ಇಲಾಖೆ ಹೇಳಿತ್ತು. ಈಗ ನೋಡಿ, ಕಾಲರಾ ಪತ್ತೆ ಆಗಿರುವಂಥದ್ದು ದೃಢ ಆಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ. ನೀರನ್ನ ಕಾಯಿಸಿ ಅದಾದ ನಂತರದಲ್ಲಿ ಆರಿಸಿ ಕುಡಿಬೇಕು ಅನ್ನುವಂಥದ್ದು ನಿನ್ನೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಅವರು ಕೆಲ ಗೈಡ್ಲೈನ್ಸ್ ಅಥವಾ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಇದ್ದಂಥ ಅಂಶ ಅಂದರೆ ಶುದ್ಧ ನೀರನ್ನು ಕುಡಿರಿ ಅಂತ ಹೇಳಿ. ಈ ಬೇಸಿಗೆ ಸಂದರ್ಭದಲ್ಲಿ ನೀರಿನಿಂದ ಕಾಯಿಲೆಗಳು ಹೆಚ್ಚಾಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಆಮೇಲೆ ಈ ಬಾರಿ ಬೇರೆ ಭಾಳ ನೀರಿನ ಅಭಾವ ಇರೋ ಕಾರಣಕ್ಕಾಗಿ ಭಾಳ ಮಂದಿ ಟ್ಯಾಂಕರ್ ನೀರೇ ಹೊಡ್ಸ್ಕೊತಾ ಇದ್ದಾರೆ. ಅದು ಎಲ್ಲೆಲ್ಲಿಂದ ನೀರು ತರ್ತಾರೋ ಏನೋ. ಹೀಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. 2 ಕೇಸ್ ಕಾಲರಾ ಕನ್ಫರ್ಮ್ ಆಗಿದೆ. ನಮಗೆ ಅಲ್ಲಿಂದ ಡಾಕ್ಟರ್ ಅವರು ಏನು ಇನ್ಚಾರ್ಜ್ ಇದ್ದಾರಂತೆ ಅವರು ಮಾಹಿತಿ ಕೊಟ್ಟ ಪ್ರಕಾರ 2 ಕನ್ಫರ್ಮ್ ಆಗಿದೆ, 1 ಡೌಟ್ಫುಲ್ ಇದೆ. ಸೊ 2 ಕನ್ಫರ್ಮ್ ಇದೆ, 1 ಡೌಟ್ಫುಲ್ ಇದೆ ಅಷ್ಟೇ. ಇಬ್ಬರಿಗೆ ಕಾಲರಾ ಬಂದಿದೆ. ಬಟ್ ಬೇರೆ ಎಲ್ಲ ಮಕ್ಕಳು ಈಗ ನಾವು ಎಲ್ಲರಿಗೂ ಭೇಟಿ ಮಾಡಿದ್ವಿ. ಪ್ರತಿಯೊಬ್ಬ ಮಕ್ಕಳಿಗೆ ನಾವು ಭೇಟಿ ಮಾಡಿದ್ದೀವಿ. ಈಗ ಸ್ವಲ್ಪ ಗುಣಮುಖ ಆಗ್ತದೆ. ಈವನ್ ICUನಲ್ಲಿ ಐ ಥಿಂಕ್ ಇಬ್ಬರು ಪೇಷಂಟ್ ಇದ್ದಾರೆ. ಅವರಿಗೆ ಜನರಲ್ ವಾರ್ಡ್ನಲ್ಲಿ ಕೂಡ 2 ಕೇಸ್ ಕನ್ಫರ್ಮ್ ಇದೆ. ಇನ್ನು ಕಾಲರಾ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಸ್ಟೆಲ್ನಲ್ಲಿ ಅಡುಗೆ ಮನೆ ಸೀಸ್ ಮಾಡಲಾಗಿದೆ. BMC ಹಾಸ್ಟೆಲ್ನ ಅಡುಗೆ ಮನೆ ಸೀಸ್ ಮಾಡಿದ್ದಾರೆ. ಅಡುಗೆ ಮನೆ ಸೀಸ್ ಮಾಡಿದ್ದಾರೆ ಅಂತಾನೆ ತಮ್ಮ ವಶಕ್ಕೆ ಪಡೆದಿದ್ದಾರೆ ಯಾರು, ಈ ಆರೋಗ್ಯ ಸಿಬ್ಬಂದಿ. ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೆಂಗಿದೆ, ನೀರು ಯಾವ ನೀರನ್ನು ಬಳಸ್ತಾ ಇದ್ದಾರೆ, ಶುಚಿತ್ವ ಎಷ್ಟು ಕಾಪಾಡ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ಪರಿಶೀಲನೆ ಮಾಡುವಂತ ಕಾರ್ಯ ಆಗ್ತಾ ಇದೆ. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕಾಲರಾ ಪತ್ತೆ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕಿಚನ್ ನಿಂದ ಈಗ ಊಟದ ವ್ಯವಸ್ಥೆ ಮಾಡಲಾಗಿದೆ. ವಿಕ್ಟೋರಿಯಾ ಹಾಸ್ಪಿಟಲ್ನ ಕಿಚನ್ ನಿಂದ ಈಗ ಊಟದ ವ್ಯವಸ್ಥೆ ಹೊರಗಡೆಯಿಂದ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ನ ಕಿಚನ್ ಅನ್ನ ಅಥವಾ ಅಡುಗೆ ಮನೆಯನ್ನ ಈಗ ಸದ್ಯದ ಮಟ್ಟಿಗೆ ಬಂದ್ ಮಾಡಿದ್ದಾರೆ. ನೋಡಿ, ಕಾಲರಾ ಪತ್ತೆ ಆದಂತಹ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ಬೇಕು. ಪಥ್ಯ ಬಹಳ ಮಾಡಬೇಕು. ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಇಂತಿಂತ ತಿನ್ಬೇಕು ತಿನ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಪಥ್ಯ ಬಹಳ ಮಾಡಬೇಕು. ಎಲ್ಲಿ ತನಕ ಹತ್ತತ್ರ 3 ತಿಂಗಳು ಬಹಳ ಪಥ್ಯದಲ್ಲಿರಬೇಕು. ಕಾಲರಾ ಬಂದಂತ ನಂತರದಲ್ಲಿ ಅದು ಡೆತ್ ತನಕ ಹೋಗಿರುವಂಥ ಪ್ರಕರಣಗಳನ್ನು ಬಹಳ ನೋಡಿದ್ದೀವಿ ರಾಜ್ಯದಲ್ಲಿ. ಹೀಗಾಗಿ ಬಹಳ ಹುಷಾರಾಗಿರಿ. ಇಲ್ಲಿ ಪಥ್ಯ ಮಾಡೋದೇ ಅಥವಾ ಸರಿಯಾದಂಥ ರೀತಿಯಾದಂಥ ಡಯಟ್ ಫಾಲೋ ಮಾಡೋದೇ ಇದಕ್ಕೆ ಮದ್ದು. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ನೀರಿನ ವ್ಯವಸ್ಥೆ ಎಲ್ಲ ನೋಡಿ, ಅಲ್ಲಿ ನಾವು ನೋಡ್ತಾ ಇದ್ವಿ. ನಾನು ಅದಕ್ಕೆ ಹೇಳಿದ್ದು, ನೀರು ಬಹಳ ಈಗ ಅಭಾವ ಇರುವಂಥ ಕಾರಣಕ್ಕಾಗಿ ಟ್ಯಾಂಕರಲ್ಲೇ ಬಹಳ ಮಂದಿ ನೀರು ಹೊಡ್ಸ್ಕೊಳ್ತಾ ಇದ್ದಾರೆ. ಅದು ಎಲ್ಲೆಲ್ಲಿಂದ ನೀರು ತಂದಿರ್ತಾರೆ ಗೊತ್ತಾಗಲ್ಲ. ಹಾಗಾಗಿ ಬಹಳ ಶುದ್ಧವಾದ ನೀರನ್ನು ಕುಡಿಯುವಂಥ ವ್ಯವಸ್ಥೆ ಆಗಬೇಕಿದೆ. ಹಾಸ್ಟೆಲ್ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಪ್ರಜ್ಞೆನೇ ಇರಲಿಲ್ಲ ಅಂತೆ. 1 ವಾರದಲ್ಲಿ ವರದಿಯನ್ನ ಕೊಡೋಕೆ ನಾನು ಹೇಳಿದ್ದೀನಿ, 1 ವಾರದಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಹೇಳಿದ್ದೀನಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸ್ಟೆಲ್ ವಿರುದ್ಧ ಯಾಕೆ ಸುಮೋಟೋ ಕೇಸ್? ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಂತ ಕಾಣಿಸುತ್ತೆ. ICU ಅಲ್ಲಿರೋ ಮಕ್ಕಳನ್ನ ನೋಡಿದೆ, ಮತ್ತು ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರೋ ಮಕ್ಕಳನ್ನ ನೋಡಿದೆ. ಅವರೆಲ್ಲರೂ ಇಲ್ಲಿ ಓದ್ತಾ ಇರೋವಂಥ ಡಾಕ್ಟರ್ಸು. ಸೊ ಕೆಲವರು PG ಮಾಡ್ತಾ ಇದ್ದಾರೆ, OBGಯಲ್ಲಿ ಎಲ್ಲನೂ ಗೈನೆಕಲಲ್ಲಿ PG ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮೀಟ್ ಆದಾಗ ಅವ್ರು ಹೇಳಿದ್ರು ಅವ್ರಿಗೆ ಬೇದಿ ಶುರುವಾಯಿತು, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಯಿತು ಅಂತ. ಕೆಲವರು ಕೊಲ್ಯಾಪ್ಸೇ ಆಗಿಬಿಟ್ಟಿದ್ದಾರೆ, ಅಂದರೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅವ್ರನ್ನ ತೊಗೊಂಡೋಗಿ ICUನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಬಟ್ ಇದಕ್ಕೆಲ್ಲ ಕಾರಣ ಈಗ ನೀರು ಮೇಲ್ಗಡೆ ಟ್ಯಾಂಕಲ್ಲಿ 6th ಫ್ಲೋರಲ್ಲಿ ನೀರಿದೆ, 2 ರಿಪೇರಿಯಲ್ಲಿದೆ. ಸೊ ಇಲ್ಲಿವರೆಗೂ ಅದೇ ನೀರನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅವರು. ನಾನು ಡಾಕ್ಯುಮೆಂಟ್ಸ್ನ ಕೇಳಿದ್ದೀನಿ ಅವ್ರಿಗೆ, ರಿಪೇರಿ ಎಲ್ಲ ಮಾಡೋದು ಏನು
ಸರ್ವಿಸಿಂಗ್ ಎಲ್ಲ ಏನು ಮಾಡಬೇಕು ಅದರದ್ದೆಲ್ಲ ಇವ್ರ ಹತ್ರ ಇರುತ್ತಲ್ವ, ಅದರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಕೇಳಿದ್ದೀನಿ. ಮತ್ತು ಮೆಸ್ನೆಲ್ಲ ಕ್ಲೋಸ್ ಮಾಡಿಸಿದ್ದೀವಿ. ಸೊ ಮೆಸ್ಸು ಸಹ ಅಂದರೆ ಮಕ್ಕಳು ಹೇಳೋ ಹಾಗೆ ಊಟದಲ್ಲಿ ಎಲ್ಲದರಲ್ಲೂ ಹುಳ, ತಿಗಣೆ, ಜಿರಳೆ ಇದೆಲ್ಲ ಇದೆ ಅಂತ ಮಕ್ಕಳೆಲ್ಲರೂ ಅವರ ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ ಸಹ. ಸೊ ಈಗ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್, ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ. ಮತ್ತು ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ, ಗೀಸರ್ಸ್ ವರ್ಕ್